ಬೆಂಗಳೂರಿನ ರಾಜಭವನದಲ್ಲಿ ಪ್ರಧಾನಿ ಮೋದಿ ಸಂವಾದವನ್ನ ನಡೆಸ್ತಾ ಇದ್ದಾರೆ. ವಿವಿಧ ಕ್ಷೇತ್ರಗಳ ಪ್ರಮುಖರೊಂದಿಗೆ ಮೋದಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ನಟ ಯಶ್, ರಿಷಬ್ ಶೆಟ್ಟಿ, ಅಶ್ವಿನಿ, ಪುನೀತ್ ರಾಜ್ಕುಮಾರ್ ಭಾಗಿಯಾಗಿದ್ದಾರೆ. ಶ್ರದ್ಧಾ ಜೈನ್, ನಿರ್ದೇಶಕ ಪ್ರಶಾಂತ್ ನೀಲ್ ಜೊತೆ ಡಿನ್ನರ್. ಕ್ರಿಕೆಟ್ ಕ್ಷೇತ್ರದ ದಾವ್ಗಲ್ ಶ್ರೀನಾಥ್, ವೆಂಕಟೇಶ್ ಪ್ರಸಾದ್, ಕುಂಬ್ಳೆ ದಂಪತಿ, ಮಯಾಂಕ್ ಅಗರ್ವಾಲ್, ಮನೀಶ್ ಪಾಂಡೆ ಮೋದಿ ಜೊತೆ ಸಂವಾದವನ್ನು ನಡೆಸ್ತಾ ಇದ್ದಾರೆ. ಇನ್ನು ಉದ್ಯಮ ವಲಯದಿಂದ ನಿತಿನ್ ಕಾಮತ್, ತರುಣ್ ಮೆಹ್ತಾ ಭಾಗಿಯಾಗಿದ್ದಾರೆ. ಕರ್ನಾಟಕ ಚುನಾವಣೆ ಹೊತ್ತಲ್ಲೇ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ ಮೋದಿ ಸಂವಾದ. ವಿವಿಧ ಕ್ಷೇತ್ರಗಳ ಪ್ರಮುಖರೊಂದಿಗೆ ಮೋದಿ ರಾಜಭವನದಲ್ಲಿ ಸಂವಾದವನ್ನು ನಡೆಸ್ತಾ ಇದ್ದಾರೆ. ರಾಜಭವನದಲ್ಲಿ ಪ್ರಧಾನಿ ಮೋದಿ ಸಂವಾದವನ್ನು ನಡೆಸ್ತಾ ಇದ್ದಾರೆ. ವಿವಿಧ ಕ್ಷೇತ್ರಗಳ ಪ್ರಮುಖ ವ್ಯಕ್ತಿಗಳು ಭಾಗಿಯಾಗಿದ್ದಾರೆ. ನಟ ಯಶ್, ರಿಷಬ್ ಶೆಟ್ಟಿ, ಅಶ್ವಿನಿ, ಪುನೀತ್ ರಾಜ್ಕುಮಾರ್, ಶ್ರದ್ಧಾ ಜೈನ್, ನಿರ್ದೇಶಕ ಪ್ರಶಾಂತ್ ನೀಲ್, ಕ್ರಿಕೆಟ್ ಕ್ಷೇತ್ರದಿಂದ ದಾವ್ಗಲ್ ಶ್ರೀನಾಥ್, ವೆಂಕಟೇಶ್ ಪ್ರಸಾದ್, ಕುಂಬ್ಳೆ ದಂಪತಿ ಭಾಗಿಯಾಗಿದ್ದಾರೆ. ಉದ್ಯಮ ವಲಯದಿಂದ ನಿತಿನ್ ಕಾಮತ್, ತರುಣ್ ಮೆಹ್ತಾ ಭಾಗಿಯಾಗಿದ್ದಾರೆ. ಇನ್ನು ಕರ್ನಾಟಕದ ಚುನಾವಣೆ ಹೊತ್ತಲ್ಲೇ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ ಮೋದಿ ಸಂವಾದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್ ಚಂದ್ರ, ಈಗಾಗಲೇ ಮೋದಿ ಅವರು ಸಂವಾದ ನಡೆಸ್ತಾ ಇರೋದು ಬಹಳಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಈ ಸಂವಾದದ ಮೂಲ ಉದ್ದೇಶವೇನು? ಸೊ ಇಲ್ಲಿ ಸಂವಾದ ಕರೆದಿರೋದಕ್ಕೆ ಯಾವೆಲ್ಲ ಮಾತುಕತೆ ನಡೀತಾ ಇದೆ ಅಂತ? ಚೇತನ್, ಖಂಡಿತವಾಗ್ಲೂ ಸಾಕಷ್ಟು ಒಂದು ಕುತೂಹಲಕ್ಕೆ ಮೂಡಿಸಿರ್ತಕ್ಕಂಥದ್ದು ಏನು ಎಲ್ಲ ಚಿತ್ರರಂಗ ಆಗಿರ್ಬೋದು ಅಥವಾ ರಾಜಕೀಯ ವಲಯದರಾಗಿರ್ಬೋದು ಅಥವಾ ಇನ್ನೇನು ಕ್ರಿಕೆಟ್ ಆಟಗಾರರಿಗಾಗಿರ್ಬೋದು ಎಲ್ಲರಿಗೂ ಕೂಡ 10 ನಿಮಿಷಗಳನ್ನ ಒಂದು ಪ್ರಾಯೋಗಿಕವಾಗಿ ಕೊಟ್ಟಿರ್ತಕ್ಕಂಥದ್ದು. ಎಲ್ಲರಿಗೂ ಕೂಡ 10 ನಿಮಿಷಗಳಲ್ಲಿ ಮಾತನಾಡಬೇಕು, ಅದಾದ ನಂತರ ಅವ್ರನ್ನ ಹೋಗಬೇಕು ಅನ್ನೋ ರೀತಿಯಲ್ಲಿ ಮುಂಚಿತವಾಗಿ, ಅಂದರೆ ಮೋದಿ ಆಗಮನಕ್ಕಿಂತ ಮುಂಚಿತವಾಗಿ ಅರ್ಧ ಗಂಟೆ 1 ಅವರ್ ಮುಂಚಿತವಾಗಿ ಬ್ಯಾಕ್ ಗೇಟ್ ಅಂದರೆ LH ಗೇಟ್ ಏನಿದೆ ಅದ್ರ ಮುಖಾಂತರನೇ ಒಳಗಡೆ ರಾಜಭವನ ಒಳಗಡೆ ಬಂದಿರ್ತಕ್ಕಂಥದ್ದು. ಮೋದಿ ಆಗಮನ ಬೆನ್ನಲ್ಲೇ ಒಂದು ಟೀಯನ್ನು ಕೊಟ್ಟು ಅದಾದ ನಂತರ ಮಾತುಕತೆಗೆ ಸಂವಾದ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರ್ತಕ್ಕಂಥದ್ದು. ಇದನ್ನ ಕೆಲವರು ಅಂದ್ರೆ ಬಿಜೆಪಿಯ ಪ್ರಮುಖ ಮುಖಂಡರುಗಳು ಇವರನ್ನ ಆಯ್ಕೆ ಮಾಡಿ ಮೋದಿಯನ್ನ ಮಾತನಾಡಿಕೆ ಬಿಟ್ಟಿರ್ತಕ್ಕಂಥದ್ದು ಕೂಡ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಚೇತನ್, ಓಕೆ, ಯಾರೆಲ್ಲ ಈಗ ಭಾಗಿಯಾಗಿದ್ದಾರೆ? ಸೊ ಇನ್ನೂ ಮಾತುಕತೆ ನಡೀತಾ ಇದೆಯಾ? ಸಂವಾದ ಮುಗಿತಾ ಅಂತ? ಸದ್ಯಕ್ಕೆ ರಿಷಬ್ ಶೆಟ್ಟಿ ಆಗಿರ್ಬೋದು ಮತ್ತು ಏನೊಂದು ಕ್ರಿಕೆಟ್ ಇಂದ ಸಾಕಷ್ಟು ಜನ, ಅಂದ್ರೆ ಈಗಾಗಲೇ 3 ಜನ ಅವ್ರು ಕೂಡ ಆಗಮಿಸಿರ್ತಕ್ಕಂಥದ್ದು. ಜೊತೆಗೆ ರಾಕ್ ಸ್ಟಾರ್ ಯಶ್ ಅವರು ಕೂಡ ಆಗಮಿಸಿರ್ತಕ್ಕಂಥದ್ದು. ಅಶ್ವಿನಿ, ಪುನೀತ್ ರಾಜ್ಕುಮಾರ್ ಆಗಿರ್ತಕ್ಕಂಥದ್ದು. ಇನ್ನು ಕೂಡ ಬಿಸ್ನೆಸ್ ಮ್ಯಾನ್ಗಳಲ್ಲಿ ಇಬ್ಬರನ್ನ ಕೂಡ ಆಗಮಿಸಿರ್ತಕ್ಕಂಥದ್ದು. ಅವರನ್ನು ಕೂಡ ಬಿಸ್ನೆಸ್ ಮ್ಯಾನ್ಗಳಲ್ಲೂ ಕೂಡ 10 ನಿಮಿಷ ಅವ್ರನ್ನ ಒಂದು ಮಾತನಾಡಿಕೆ ಬಿಟ್ಟಿರ್ತಕ್ಕಂಥದ್ದು. ಕಾಮತ್ ಅಂದ್ರೆ ನಿತಿನ್ ಕಾಮತ್ ಹಾಗೂ ಇನ್ನೊಬ್ಬ ಪ್ರಮುಖ ವ್ಯಕ್ತಿ ಅವರನ್ನು ಕೂಡ ಮೋದಿಯನ್ನ ಭೇಟಿ ಮಾಡ್ಲಿಕ್ಕೆ ಬಿಟ್ಟಿರ್ತಕ್ಕಂಥ. ಎಲ್ಲರಿಗೂ ಕೂಡ 10 ನಿಮಿಷಗಳ ಕಾಲಾವಕಾಶ ಕೊಟ್ಟು ಒಂದು ಸಂವಾದ ಕಾರ್ಯಕ್ರಮವನ್ನು ಮಾಡಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು ಮೋದಿ ಹಾಗೂ ರಾಜಭವನ ಒಳಗಡೆ ಜಾಗದಲ್ಲಿ. ಚೇತನ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಚಂದ್ರ ನಿಮ್ಮೆಲ್ಲ ಇನ್ಫಾರ್ಮೇಶನ್ಗಾಗಿ.